ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ಫ್ರಮ್ ಝೀರೋ. ಇರುವೆ ಬೆಟ್ಟ. ಈಗ ಮಳೆಗಾಲ ಶುರುವಾಗಿರೋದ್ರಿಂದ ಮಳೆಯಿಂದಾಗಿ ಪ್ರಕೃತಿ ತುಂಬ ಸುಂದರವಾಗಿದೆ ಅಲ್ವಾ? ಹಾಗಾದರೆ ಪ್ರಕೃತಿಯ ಕೆಲವೊಂದು ವಿಸ್ಮಯ ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಇರುವೆ ಬೆಟ್ಟ, ಇಂಗ್ಲಿಷ್ನಲ್ಲಿ ಆ್ಯಂಟಿಲ್ಸ್. ಮೊದಲು ಒಂದು ಚಿಕ್ಕ ಗಾತ್ರದಲ್ಲಿರುವ ವಿಭಿನ್ನ ರೀತಿಯ ಗೂಡುಗಳಿಂದ ಶುರು ಮಾಡಿ ದೊಡ್ಡ ಗಾತ್ರದವರೆಗೆ ಕೆಲವೊಂದು ಕ್ಲಿಪ್ನ ತೋರಿಸ್ತೀನಿ. ಇಲ್ಲಿ ನಿಮಗೆ ನೋಡುತ್ತಿರುವುದು ಗೆದ್ಲು ಹುಳ. ಮೊದಲನೇದಾಗಿ ನೋಡ್ತಿರುವುದು ಗೆದ್ಲು ಹುಳ. ಇದು ಮನೆಯ ಹೊರಗೂ ಇರುತ್ತವೆ. ಇಲ್ಲಿ ನಂತರ ನೋಡುತ್ತಿರುವುದು ಕೆಂಪಿರುವೆ. ಈ ಕೆಂಪಿರುವೆ ಅಥವಾ ಬೆಂಕಿರುವೆ ಇನ್ನು ಹಲವಾರು ಹೆಸರುಗಳಿವೆ. ಇದರಲ್ಲಿ 200ಕ್ಕೂ ಹೆಚ್ಚು ಜಾತಿ ಹುಳಗಳಿವೆ. ಈ ಇರುವೆಗಳ ದೇಹವು 3 ವಿಭಾಗವಾಗಿ ವಿಂಗಡಿಸಲಾಗಿದೆ. ತಲೆ, ಎದೆ ಮತ್ತು ಹೊಟ್ಟೆ, 3 ಜೋಡಿ ಕಾಲುಗಳು ಮತ್ತು 1 ಜೋಡಿ ಆಂಟೆನಾಗಳು. ಬೆಂಕಿ ಇರುವೆಗಳು ಹಿಡಿತವನ್ನು ಪಡೆಯಲು ಮಾತ್ರ ಕಚ್ಚುತ್ತವೆ. ನಂತರ ಹೊಟ್ಟೆಯಿಂದ ಇಂಜೆಕ್ಟ್ ಮಾಡ್ತವೆ. ಆಗ ಒಂದು ವಿಷಕಾರಿ ಅಂಶ ಮನುಷ್ಯನ ದೇಹವನ್ನು ಪ್ರವೇಶಿಸುತ್ತದೆ. ಆದ್ರಿಂದ ಆ ನೋವು ನಮಗೆ ನೋವಾಗುತ್ತೆ. ಅದು ಒಂಥರ ಸುಟ್ಟು ಹೋದಾಗ ಅನುಭವಿಸುವ ರೀತಿ ನೋವಾಗುತ್ತೆ. ಇವುಗಳು ವಿಭಿನ್ನ ಕಾಲಮಾನದಲ್ಲಿ ಬದುಕುವ ಸಾಮರ್ಥ್ಯ ಹೊಂದಿದೆ. ಬೆಂಕಿ ಇರುವೆಗಳು ಮಣ್ಣಿನಲ್ಲಿ ಗೂಡು ಕಟ್ಟುತ್ತವೆ. ಅವು ಸಾಮಾನ್ಯವಾಗಿ ಗುಂಪಿನಲ್ಲಿ ವಾಸ ಮಾಡುತ್ತೆ. ಆ ಗುಂಪಿನ ವಿಶೇಷತೆನೇ ಬೇರೆ. ಅದು ಒಂದು ಸಾಮ್ರಾಜ್ಯ ಥರ ಕಟ್ಕೊಂಡಿರುತ್ತೆ. ಒಂದು ಗುಂಪು ಒಂದು ಸಾಮ್ರಾಜ್ಯ ಥರ ಕಟ್ಕೊಂಡಿರುತ್ತೆ. ಅಲ್ಲಿ ಒಬ್ಬ ಅಥವಾ ಮಲ್ಟಿಪಲ್ ರಾಣಿ ಇರ್ತಾರೆ. ಸಾವಿರಾರು ಮಂದಿ ಕೆಲಸಗಾರರಿರ್ತಾರೆ. ಅವ್ರನ್ನ ವರ್ಕರ್ ಆ್ಯಂಡ್ಸ್ ಅಂತ ಕರೀತಾರೆ. ಪ್ರತಿ ಗೂಡಿಗೆ ಒಂದು ಅಥವಾ ಅನೇಕ ರಾಣಿಗಳಿರುತ್ತೆ. ಒಬ್ಬ ರಾಜ ಇರ್ತಾನೆ. ಬಟ್ ಆ ರಾಣಿಯ ಮೇನ್ ಉದ್ದೇಶ ಬಂದು ಆ ಗ್ರೂಪ್ನ ಪಾಪ್ಯುಲೇಷನ್ನ ಮಲ್ಟಿಪ್ಲೈ ಮಾಡೋದು. ಅಂದರೆ ಸಂತಾನೋತ್ಪತ್ತಿ ಮೇನ್ ಉದ್ದೇಶ. ಇದಕ್ಕೆ ಗಂಡು ಹುಳ ಸಹಕಾರ ಮಾಡುತ್ತೆ. ಅವು ಮೇನ್ ಕೆಲಸ ಬಂದು ಸಂತಾನೋತ್ಪತ್ತಿ. ಇದರಲ್ಲಿ ರಕ್ಷಣೆಗಾಗಿ ಕೆಲಸಗಾರನು ವರ್ಕರ್ ಹ್ಯಾಂಡ್ಸನ್ನು ಇಟ್ಕೊಂಡಿರ್ತಾರೆ. ಆಗ ವೇರಿಯಸ್ ರೀಸನ್ಸ್ ಇಟ್ಕೊಂಡಿರ್ತಾರೆ. ಈ ಆಹಾರ ಸಂಗ್ರಹಿಸೋಕ್ಕಾಗಲಿ, ತಮ್ಮ ರಕ್ಷಣೆಗಾಗಿರಲಿ, ಅಥವಾ ಬೇರೆ ಗೂಡು ಕೆಲಸ ಕಾರ್ಯಗಳಿಗೆ ಈ ವರ್ಕರ್ ಹ್ಯಾಂಡ್ಸ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಈ ರೀತಿ ಇರುವೆಗಳು ಬರೀ ನೆಲದ ಮೇಲೆ ಅಲ್ಲ, ಈ ಗಿಡ ಮರಗಳಲ್ಲಿ, ಗೋಡೆಗಳಲ್ಲಿ ಅಥವಾ ಬೇರೆ ಜಾಗಗಳಲ್ಲಿ ಗೂಡನ್ನು ತಮ್ಮ ವಾಸ್ತವ್ಯವನ್ನು ಹೂಡಿರ್ಬೋದು. ನಾವೀಗ ಈ ಸಣ್ಣ ಜೀವಿಗಳು ನಿರ್ಮಿಸುವ ಮನೆಗಳ ಬಗ್ಗೆ ಸ್ವಲ್ಪ ವಿಚಾರಿಸೋಣ. ಅಂದರೆ ಈ ಪ್ರಕೃತಿಯಲ್ಲಿನ ಮನೆಗಳು. ಈ ಭೂಮಿ ಮೇಲೆ ಈ ವಿಚಿತ್ರ ಮನೆಗಳನ್ನು ಕಟ್ಟುವುದು ಕೇವಲ ಮನುಷ್ಯನಲ್ಲ, ಅನೇಕ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ದೊಡ್ಡ ಮನೆಗಳನ್ನು ಕಟ್ಟಲು ಭಾರಿ ಪ್ರಮಾಣದ ಪ್ರಯತ್ನ ಮಾಡ್ತವೆ. ಅನೇಕರು ನೋಡಿರ್ತೀರ. ಸಣ್ಣ ಇರುವೆ ಗೂಡನ್ನು ಎಲ್ಲರೂ ಕೂಡ ನೋಡಿರ್ತೀರ. ಈ ಒಂದು ಇರುವೆ ಗುಂಪು ಕಟ್ಟುವಂಥ ಮನೆ ಒಂದು ಮಣ್ಣಿನ ರಾಶಿ ಅಂತ ಇರುತ್ತದೆ. ಅಥವಾ ಈ ಒಳಗಡೆ ಸುರಂಗ ರೀತಿಯಲ್ಲಿ ತಮ್ಮ ಜಾಗವನ್ನು ಮಾಡ್ಕೊಂಡಿರ್ತವೆ. ಅದರಲ್ಲಿ ತಮ್ಮ ವಾಸ್ತವ್ಯ ಹೂಡಿರ್ತವೆ. ಈ ಮೇಲೆ ಕಾಣುವಂಥದ್ದು ಜಸ್ಟ್ ಒಂದು ಮಣ್ಣಿನ ರಾಶಿಯಂತೆ ಕಾಣುವುದಷ್ಟೇ. ಈ ರೀತಿಯ ಗೂಡುಗಳನ್ನು ಇಂಗ್ಲಿಷ್ನಲ್ಲಿ ಆ್ಯಂಟಿಲ್ಸ್ ಅಂತಲೂ ಕರಿಬೋದು ಅಥವಾ ಆ್ಯಂಟ್ ಮಾಲ್ಸ್ ಅಂತಲೂ ಕರಿಬೋದು. ಇವು ಆ ಜಾತಿಯ ಇರುವೆಗಳಿಂದ ಆ ಗೂಡಿನ ಎತ್ತರ ಅಥವಾ ಸೈಜ್ ಅಥವಾ ಲಾಂಗಿಟಿವಿಟಿ ಅಥವಾ ಸ್ಟ್ರೆಂತ್ ಎಲ್ಲ ಡಿಪೆಂಡ್ ಆಗಿರುತ್ತೆ. ಈ ರೀತಿಯ ಹ್ಯಾಂಡ್ ಹಿಲ್ಸ್ ಹೊರಭಾಗವು ಅಷ್ಟೇನು ಅಟ್ರಾಕ್ಟಿವ್ ಆಗಿರುವುದಿಲ್ಲ, ಆದರೆ ಸಾಮಾನ್ಯವಾಗಿ ಮರಳಿನ ರಾಶಿಯಂತೆ ಕಾಣುತ್ತದೆ. ಮಧ್ಯದಲ್ಲಿ ಬಾವಿಯ ರೀತಿ ಕಾಣುತ್ತದೆ. ಅದು ಅವರ ಗೂಡಿನ ದ್ವಾರಕ ಆಗಿರುತ್ತೆ, ಅಂದರೆ ಬಾಗಿಲಾಗಿರುತ್ತೆ. ಇದೊಂದು ರೀತಿಯ ಉತ್ತವನ್ನು ನೋಡಬಹುದು ಅಥವಾ ಹ್ಯಾಂಟಿಲ್ಸನ್ನು ನೋಡಬಹುದು. ಇದು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಹಾಗೂ ತುಂಬ ಜಾಗವನ್ನು ವಿಸ್ತರಿಸ್ಕೊಂಡಿದೆ. ಇಲ್ಲಿ ಸುಮಾರು ರೀತಿಯ ಹ್ಯಾಂಟಿಲ್ಸನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಬಹುದು, ಇಲ್ಲಿ ಒಂದು ಮೇನ್ ಎಂಟ್ರೆನ್ಸ್ ಕಾಣ್ತಿದೆ ಈ ರೀತಿಯ ಒಂದು ಗೂಡಿಗೆ, ಹಾಗೂ ಸುಮಾರು ಜಾಗವನ್ನು ವಿಸ್ತರಿಸ್ಕೊಂಡಿದೆ. ಕೆಲವೊಂದು ಕೋನ್ ಶೇಪ್ ರೀತಿಯಲ್ಲೂ ಇರುತ್ತೆ. ಇವು ಆ್ಯಕ್ಚುಲಿ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಮೋಸ್ಟ್ ಟೆಕ್ನಿಕಲಿ ಕನ್ಸ್ಟ್ರಕ್ಟೆಡ್ ಅಂತಲೇ ಹೇಳ್ಬೋದು. ಮೇಲಿಂದ ನೋಡಿದ್ರೆ ಅವಳ ಮಂಜುಗಡ್ಡೆಯ ತುದಿಯಂತಿರುತ್ತದೆ. ಅದು ನಿಜವಾಗ್ಲಿ ತುಂಬ ಅದ್ಭುತವಾಗಿದೆ. ಹ್ಯಾಂಟಿಲ್ಸ್ ಒಳಭಾಗವೂ ಅಷ್ಟೇ
ಅಷ್ಟೇ ಪ್ಲ್ಯಾಂಡ್ ಆಗಿರುತ್ತೆ. ಮತ್ತು ಬೇರೆ ಬೇರೆ ಸೈಜ್ ರೂಮ್ಸ್ ಎಲ್ಲ ಇರುತ್ತೆ. ಲೈಕ್ ನೀವು ನೋಡ್ತಾ ಇರ್ಬೋದು. ಪ್ರತಿಯೊಂದು ಕೋಣೆಗೂ ವಿಭಿನ್ನ ರೀಸನ್ ಇರುತ್ತೆ. ಆಹಾರ ಸಂಗ್ರಹಿಸೋದಾಗಿರಲಿ, ವರ್ಕರ್ಸ್ ಹ್ಯಾಂಡ್ ರೆಸ್ಟ್ ಮಾಡೋದಾಗಲಿ. ಇಲ್ಲಿ ಇರುವೆಗಳು ಈ ಹೊರಗಿನ ತಾಪಮಾನ ಎಷ್ಟೇ ಆಗಿರಲಿ, ಒಳಗೆ ಮಾತ್ರ ಅವ್ರಿಗೊಂದು ಕನ್ಸಿಸ್ಟೆನ್ಸಿ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ಕೊಂಡಿರ್ತವೆ. ಇಲ್ಲಿ ಸಾಮಾನ್ಯವಾಗಿ ಇದು ಒಂದು ಬೇರೆ ರೀತಿಯ ಹ್ಯಾಂಡಲ್ಸ್. ಇದು ನೋಡೋಕ್ಕೆ ತುಂಬ ಸುಂದರವಾಗಿದೆ ಹಾಗೂ ಎಲ್ಲೂ ಅಷ್ಟು ಡ್ಯಾಮೇಜ್ ಆಗಿಲ್ಲ. ಇಲ್ಲಿ ಸಾಮಾನ್ಯವಾಗಿ ಮೆಟೀರಿಯಲ್ಸ್ನ ಮಣ್ಣು ಅಥವಾ ಜೇಡಿ ಮಣ್ಣು, ಅದರ ಮರಳು ಅಷ್ಟೇ ಉಪಯೋಗಿಸಿರ್ತವೆ. ಎಲ್ಲೂ ನಾವು ಕಲ್ಲು ಅಥವಾ ಜಲ್ಲಿ ಕಲ್ಲು ನೋಡಿರ್ತಿಲ್ಲ. ಯಾಕಂದರೆ ಅವು ಸಾಗಿಸೋಕ್ಕೆ ಯಾವ್ದು ಈಸಿನೋ ಅದು ಮಾತ್ರ ಯೂಸ್ ಮಾಡ್ಕೊಂಡಿರ್ತವೆ. ರಿಜಿಡಿಟಿ ಸಪೋರ್ಟ್ಗೆ ಬೇಕಾದ್ರೆ ಮರದ ಕೊಂಬೆಗಳನ್ನ ಅವನ್ನ ಯೂಸ್ ಮಾಡಿರ್ಬೋದು. ಇವು ಲೈಫ್ ಟೈಮ್ ಬಂದು 1 ವರ್ಷದಿಂದ 30 ವರ್ಷವರೆಗೂ ಇರ್ಬೋದು ಅಥವಾ 100 ವರ್ಷವರೆಗೂ ಇರ್ಬೋದು. ಇವು ಎತ್ತರ ಬಂದು 1 ಇಂಚಿಂದ 10 ಫೀಟ್ವರೆಗೂ ಇರ್ಬೋದು. ಕೊನೆಯದಾಗಿ ಇಲ್ಲಿ ನಾನು ಒಂದು ಪೂರ್ತಿ ಈ ಒಂದು ಇರುವೆಗೂಡು ನಮ್ಮ ಮನೆ ಹಿತ್ತಲಲ್ಲೇ ಇತ್ತು. ಇದು ಗೊದ್ದದಿಂದ ಕಟ್ಟಿರುವಂಥದ್ದು. ದೊಡ್ಡ ಗಾತ್ರದ ಇರುವೆ ಅನ್ನಬಹುದು. ಹಾಗಾಗಿ ಒಂದು ನೈಟ್ ಫುಲ್ ಇನ್ಸ್ಪೆಕ್ಷನ್ ಮಾಡೋಣ. ಎಷ್ಟು ಮಟ್ಟಿಗೆ ಇದು ಸಣ್ಣ ಶುರುವಾದಾಗ ಇದು ಸಣ್ಣ ಗಾತ್ರದ್ದು. ಸೊ ನೆಕ್ಸ್ಟ್ ಮಾರ್ನಿಂಗ್ ಅಷ್ಟರಲ್ಲಿ ಎಷ್ಟು ಗಾತ್ರವಾಗ್ಬೋದು ಅನ್ಬೋದು ಒಂದು ನೈಟ್ ಇನ್ಸ್ಪೆಕ್ಷನ್ ಮಾಡೋಣ ಅಂದ್ಬಿಟ್ಟು ಇದು ಒಂದು ಕ್ಲಿಪ್ ಹಾಕಿದ್ದೀನಿ. ಇನ್ನು ಒಂದು 2 ಮಿನಿಟ್ಸ್ ವಾಚ್ ಮಾಡಿ. ಇದನ್ನ ಈ ಕ್ಲಿಪ್ನ ಒಂದು ಶಾರ್ಟ್ ಸ್ಪ್ಯಾನ್ ಆಫ್ ಇಂಟರ್ವಲ್ಸಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಲೈಕ್ ಇಲ್ಲಿ ಒಂದು ಟೈಮ್ ಸ್ಟ್ಯಾಂಪ್ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋಗೆ. ಇದನ್ನು ರೆಫರ್ ಮಾಡ್ಬೋದು ನೀವು. ಲೈಕ್ 3 hours ಒಮ್ಮೆ ಎಷ್ಟು ಗಾತ್ರ ಕಟ್ಬೋದು ಅಂತ ರೆಕಾರ್ಡ್ 3-4 ಕ್ಯಾಪ್ಚರ್ ಮಾಡಿದ್ದೀನಿ. ಅಲ್ಲಿ ಒಂದು ಗಮನಿಸೋದಾದರೆ ಇಲ್ಲಿ ನಾನು ಯಾವುದೇ ಸ್ಪೀಡ್ ಕಂಟ್ರೋಲ್ ಹಾಕಿಲ್ಲ ಈ ವಿಡಿಯೋಗೆ. ಲೈಕ್ ಇದು ನ್ಯಾಚುರಲ್ ಸ್ಪೀಡ್. ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತವೆ ಅನ್ನೋದು ಅಷ್ಟೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇದೆ. ಇದು ಟೈಮ್ ಬಂದು ಸುಮಾರು ರಾತ್ರಿ 7 ಗಂಟೆಗೆ. ಇದು ಮತ್ತೊಂದು ಕ್ಲಿಪ್. ಇದು ಸುಮಾರು ರಾತ್ರಿ 10 ಗಂಟೆಗೆ. ಇಲ್ಲಿ ಆಲ್ರೆಡಿ ಒಂದು ಕಪ್ಪೆ ಹತ್ರ ಬಂದು ಹೋಗಿತ್ತು. ಅದೇನಕ್ಕೆ ಬಂದಿದೆ ಗೊತ್ತಿಲ್ಲ. ಆದರೂ ತನ್ನ ಛಲವನ್ನು ಬಿಡದೆ, ತನ್ನ ಗಮನವನ್ನು ಅತ್ತ ಕಡೆ ಹರಿಸದೆ ಇವು ತಮ್ಮ ಕೆಲಸ ಕಾರ್ಯದಲ್ಲಿ ಕಾನ್ಸಂಟ್ರೇಟ್ ಮಾಡೋದನ್ನು ನೋಡ್ಬೋದು ನಾವು. ನಾನು ಯಾಕೆ ಇಷ್ಟೊಂದು ಈ ಇರುವೆ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ ಅಂದರೆ, ಇದರಿಂದ ಕಲಿಯೋದು ತುಂಬ ಇರುತ್ತೆ. ಮನುಷ್ಯನು ಕೂಡ ಇಷ್ಟೇ ಕನ್ಸಿಸ್ಟೆನ್ಸಿನ ಫೋಕಸ್ನ ಮಾಡಿದರೆ ಯಾವುದೇ ಗುರಿಯನ್ನು ತಲುಪೋದು ಅನ್ನೋದು ಈ ಇರುವೆ ಮುಖಾಂತರ ಕಲಿಬೋದು. ಇದು ಸುಮಾರು ರಾತ್ರಿ 12 ಗಂಟೆಗೆ. ಇದು ಮತ್ತೆ ಸುಮಾರು ರಾತ್ರಿ 1:15. ಆಗ ಮಳೆ ಬರೋದ್ರಿಂದ ಸ್ವಲ್ಪ ಏನಾಗ್ತಿರ್ಬೋದು, ಆಗ ಸ್ವಲ್ಪ ಸುಮಾರಾಗಿ ಮಳೆ ಬರ್ತಾಯಿತ್ತು. ಏನಾಗ್ತಿರ್ಬೋದು ಅಂತ ನೋಡೋಕೆ ಸ್ವಲ್ಪ ಹಾಗೆ ಹೋಗಿದೆ. ಇಲ್ಲಿ ಸ್ವಲ್ಪ ಜನ ವರ್ಕರ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ ನಂಗೆ ಕಾಣಿಸ್ತಾ ಇದೆ. ಇದು ಸುಮಾರು ಬೆಳಗಿನ ಜಾವ 4:15. ಏನು ಶಿಫ್ಟಲ್ಲಿ ಕೆಲಸ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇಲ್ಲಿ ಒಂದು ದೊಡ್ಡ ಇರುವೆ ಕಾಣ್ತಾ ಇದೆ. ಮೋಸ್ಟ್ಲಿ ಅದು ರಾಣಿ ಇರುವೆ ಅನಿಸುತ್ತೆ ಮೋಸ್ಟ್ಲಿ. ಕಂಟ್ರೋಲ್ ಮಾಡ್ತಾ ಇರ್ಬೋದು, ಎಲ್ಲರಿಗೂ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ಬೋದು ಅನಿಸ್ತಾ ಇದೆ. ಇಲ್ಲಿ ಗಾತ್ರನೂ ನೋಡ್ಬೋದು, ತುಂಬ ದೊಡ್ಡದಾಗಿದೆ. ಇದು ಬೆಳಗ್ಗೆ 6:15 ಜಾವ. ಇಲ್ಲಿ ಗಾತ್ರ ಕಂಪ್ಯಾರಿಟಿವ್ಲಿ ನಾನು ನಿನ್ನೆ ಸಾಯಂಕಾಲ ಕ್ಯಾಪ್ಚರ್ ಮಾಡಿದ್ಕಿಂತನೂ ಇವಾಗ ಗಾತ್ರ ತುಂಬ ಜಾಸ್ತಿ ಆಗಿದೆ. ಅಂದರೆ ಹೊರಗೆ ಮಣ್ಣಿನ ರಾಶಿ ಜಾಸ್ತಿ ಕಾಣ್ತಾ ಇದೆ. ಅಂದರೆ ಒಳಗೂ ಕೂಡ ಸುರಂಗಗಳು ಜಾಸ್ತಿ ಕೊರೆದಿದ್ದಾವೆ ಅಂತ ಅರ್ಥ. ಸಾಧ್ಯವಾಗಷ್ಟು ಈ ಪ್ರಕೃತಿಯಲ್ಲಿ ನಡೆಯೋ ಒಳ್ಳೆಯ ವಿಷಯಗಳನ್ನು ನಮ್ಮ ಜೀವನದಲ್ಲೂ ಇಂಪ್ಲಿಮೆಂಟ್ ಮಾಡ್ಕೊ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ನೋಟಿಫಿಕೇಷನ್ಸ್ ಪಡೆಯಿರಿ.